ಇಲ್ಲ ಇಡ್ರಿ. ನಿನಗೇನು ತಲೆ ಕೆಟ್ಟಿದ್ದೇನೆ? ಇಷ್ಟೆಲ್ಲ ಅಡುಗೆ ಮಾಡಿಸ್ಬಿಟ್ಟು ಇಲ್ಲಿಗೆ ಬರುವಂಥದ್ದು ಏನಾಯ್ತು? ಇರೋದಕ್ಕೆ ಅಲ್ವೇನ್ರಿ ಎಲ್ಲ ಇಲ್ಲಿ ತೊಗೊಂಬನ್ನಿ ಅಂತ ಹೇಳಿದ್ದು. ಇಲ್ಲೇ ಕೆಳಗಡೆ ಇಡಿ. ಅಲ್ಲಿಂದ ತಂದು ಇಲ್ಲಿ ಮಣ್ಣು ಮೇಲೆ ಇಡುವಂತಿದೆಯಲ್ಲ, ಯಾಕೆ? ಅಯ್ಯೋ ನೀವು ಇಡ್ರಿ, ನಾನು ಹೇಳ್ತೀನಿ. ಬೆಳದಿಂಗ್ಳು ಊಟಕ್ಕಾಯ್ತು, ಎಲ್ಲರೂ ಬನ್ನಿ. ವೀಣಾ, ಏನಮ್ಮ ಇದೆಲ್ಲ? ಅತ್ತೆ, ದೇವರು ನಮಗೆ ಸಮಯ ಕೊಡ್ತಾನೆ. ಆದರೆ ಆ ಸಮಯನ ಸುಂದರವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನಮಗೆ ಬಿಟ್ಟಿದ್ದು. ನಾವೆಲ್ಲರೂ ಹೀಗೆಲ್ಲ ಒಟ್ಟಿಗೆ ಸೇರಿ ಯಾವ ಕಾಲ ಆಗಿತ್ತು. ಹಳೆ ನೆನಪುಗಳನ್ನೆಲ್ಲ ಮತ್ತೆ ಮೇಲ್ಗೆ ಹಾಕೋಣ ಅಂತ, ಅದಕ್ಕೆ ಇದನ್ನೆಲ್ಲ ತಂದಿದ್ದೀನಿ. ಹೌದೌದು, ಸಮಯ ಮೆಲ್ಕು ಹಾಕೋಕೆ ಮನೆ ರೇಷನ್ ಎಲ್ಲ ಇಲ್ಲಿ ತಂದು ಸುರಿತಿದ್ದಾಳೆ. ಇವತ್ತು ಎಲ್ಲರೂ ಸೇರಿ ಇಲ್ಲೇ ಬೆಳದಿಂಗ್ಳು ಊಟ ಮಾಡೋಣ. ಅತ್ತೆ ಕೈ ತುತ್ತಿಂದು ಯಾವ ಕಾಲ ಆಗೋಯ್ತು ಅಲ್ವೇನ್ರಿ? ಹೌದೌದು, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿರೋದು. ಇದೆಲ್ಲ ನಿಮಗೋಸ್ಕರನೇ. ಬನ್ನಿ. ವೀಣಾ, ನೀವು ಹೀಗೆ ಮೇಲ್ಮೇಲೆ ಸಂಭ್ರಮಗಳನ್ನು ಸೃಷ್ಟಿ ಮಾಡ್ತಾ ಇದ್ದರೆ ಈ ಸಂತೋಷದಲ್ಲಿ ನಾವಿಬ್ಬರು 10-15 ವರ್ಷ ಚಿಕ್ಕವರಾಗೋಗ್ಬಿಡ್ತೀವಿ. ಈ ಸಂಭ್ರಮದಲ್ಲಿ ನಮ್ಮ ಹರೀಶ ಸಿಂಚನನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅತ್ತೆ, ಅದು ಸಿಂಚನ ಅಷ್ಟೊತ್ತು ನಮ್ಮ ಜೊತೆನೇ ದೇವಸ್ಥಾನದಲ್ಲಿ ಇಡ್ಲಲ್ಲ, ತುಂಬ ಸುಸ್ತಾಯಿತು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತಲೂ ಅಂದ್ಲು. ಗರ್ಭಿಣಿ ಹೆಂಗಸನ್ನ ಈ ಹೊತ್ತಲ್ಲಿ ಓಡಾಡ್ಸೋದು ಯಾಕೆ ಅಂತ ನಾನು ಅವಳಿಗೆ ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ. ಹೌದು, ಅದಕ್ಕೆ ಇಂಥ ಸಮಯದಲ್ಲಿ ಸಿಂಚನ ರೆಸ್ಟ್ ತೊಗೊಳ್ಳೋದೇ ಒಳ್ಳೆಯದು. ಅಲ್ಲ, ಇನ್ನೂ ಎಷ್ಟು ಮಾತಾಡ್ತಾ ನಿಂತಿರ್ತೀರಾ ಅಂತ. ಅಮ್ಮನ ಕೈ ತುತ್ತಕ್ಕೋಸ್ಕರ, ಅದಕ್ಕೆ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇವಾಗ ಕೈ ತುತ್ತು ಕೊಡ್ತೀರೋ ಇಲ್ವೋ? ನಮ್ಮ ಜಾನು ಮಾತಿನ ಪಟಾಕಿ ಹಚ್ಚಿದ ಮೇಲೆ ಈ ಬೆಳದಿಂಗಳು ಊಟಕ್ಕೆ ಒಂದು ಕಳೆ ಬಂತು. ನಮ್ಮ ಹರೀಶ ಇದ್ದಿದ್ರೆ ನಿನ್ನನ್ನು ಬಜಾರಿ ಅಂತಿದ್ದ. ಈಗ ಅವನಿಲ್ವಲ್ಲ, ನಾನೇ ನಿನ್ನ ಬಜಾರಿ ಅಂತೀನಿ. ಏಯ್ ಬಜಾರಿ, ಫಸ್ಟ್ ತುತ್ತು ನಿನಗೆ ಕಣ. ಥ್ಯಾಂಕ್ಸ್. ಇರಿ, ಊಟ ಶುರು ಮಾಡೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ಕೆಲಸ ಇದೆ. ಮಾವನ್ ಹುಟ್ಟಿದ ಹಬ್ಬದ ದಿವಸ ಕೇಕ್ ಕಟ್ ಮಾಡೋಣ, ಆಮೇಲೆ ಊಟ ಮಾಡೋಣ. ವೀಣಾ, ಏನಮ್ಮ ಇದೆಲ್ಲ? ನಾನೇನು ಚಿಕ್ಕ ಹುಡುಗನ? ಅಯ್ಯೋ ಮಾವ, ಇದೆಲ್ಲ ಇದ್ರೇನೆ ಚೆನ್ನಾಗಿರುತ್ತೆ. ನೀವು ಕೇಕ್ ಕಟ್ ಮಾಡಿ. ವೀಣನೇ ಮಾಡಿರೋದು ಕೇಕೆಲ್ಲ. Happy birthday to you. Happy birthday to you. Happy birthday dear Appa. Happy birthday to you.
ಅಬ್ಬಬ್ಬಾ. ವೆಂಕಿ ಏನು ಇದೆಲ್ಲ? ಇದು ಮಾವನ ಷಷ್ಠಿ ಪೂರ್ತಿ ಆಯ್ತಲ್ಲ, ಅದಕ್ಕೆ ನಮ್ಮಿಬ್ಬರ ಕಡೆಯಿಂದ ಉಡುಗೊರೆ. ವೆಂಕಿ, ಇದೆಲ್ಲ ಯಾಕಪ್ಪ ತರಕ್ ಹೋದೆ? ಕಾಲುಂಗ್ರ. ಏನೋ ವೆಂಕಿ ಇದೆಲ್ಲ ಯಾಕಮ್ಮ ತರಕ್ ಹೋದ್ರಿ? ವೆಂಕಿ, ಚಲ್ವಿ ತುಂಬ ಚೆನ್ನಾಗಿದೆ. ಅಕ್ಕ, ಇಷ್ಟೆಲ್ಲ ಅಡುಗೆನ ನೀವು ಒಬ್ಬರೇ ಮಾಡಿದಿರಲ್ಲ, ಮೊದಲೇ ಹೇಳಿದಿದ್ರೆ ನಾನು ಬಂದು ಸಹಾಯ ಮಾಡ್ತಿರ್ಲಿಲ್ವೇ? ವಿಷಯ ಹೇಳಿಬಿಟ್ರೆ ವಿಶೇಷ ಎಲ್ಲಿ ಉಳಿಯುತ್ತೆ ಹೇಳು? ಅದಕ್ಕೆ ಯಾರಿಗೂ ಹೇಳಿಲ್ಲ. ಅಕ್ಕ, ನೀವೇನೇ ಮಾಡಿದ್ರು ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗೋಂಗೆ ಖುಷಿಯಾಗುವಂಗೆ ಮಾಡ್ತೀರಿ. ನಿಮ್ಮಂತ ಹೆಂಡ್ತಿನ ಪಡೆಯೋದಕ್ಕೆ ನಮ್ಮ ಸಂತು ಭಾವ ಅದೃಷ್ಟ ಮಾಡಿದ್ರು. ಅಯ್ಯೋ ಆಯ್ತು, ಇನ್ನೂ ಮಾತಾಡ್ತಿರ್ತೀರೋ ಇಲ್ಲ ಹೊಟ್ಟೆಗೆ ಊಟ ಕೊಡ್ತಿರೋ? ಕೈ ತುತ್ತು ಬೇಕು. ತಗೋಪುಟ.